ಇರಾನ್ ಅಮೆರಿಕ ನಡುವಿನ ಭೀಕರವಾದಂತ ಕದನ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಜನ ಪರಿತಪಿಸುವಂತಹ ಸಂದರ್ಭವೂ ಕೂಡ ತಿಳಿಯಾಗುವ ರೀತಿಯಲ್ಲಿ ಕಾಣಿಸುತ್ತಿಲ್ಲ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ನಿಲ್ತಾ ಇಲ್ಲ. ರಾಜ್ಯದಲ್ಲಿ ಜನರಿಗೆ ಸಿಲಿಂಡರ್ ಕೊರತೆ ಅದು ಕೂಡ ಮುಗಿತಾ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬುಕ್ಕಿಂಗ್ಗೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆ್ಯಪ್ನಲ್ಲಿ ಸಿಲಿಂಡರ್ ಬುಕ್ಕಿಂಗ್ ಆಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಂಬರ್ಗೆ ಕರೆ ಮಾಡಿದರೆ ಪದೇ ಪದೇ ಮಾಡದಂತೆ ಮೆಸೇಜ್ ಬರ್ತಾ ಇದೆ. ದಯವಿಟ್ಟು ರಿಪೀಟೆಡ್ ಕಾಲ್ ಮಾಡಬೇಡಿ ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಏಜೆನ್ಸಿ ಬಳಿ ಬಂದು ವಿಚಾರಿಸಿದರೆ ಅಲ್ಲೂ ಸರಿಯಾದ ಪ್ರತಿಕ್ರಿಯೆ ದೊರೆಯುತ್ತಿಲ್ಲ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಜನ. ಗ್ಯಾಸ್ ಸಿಲಿಂಡರ್ ಸಿಗದೆ ಬೆಂಗಳೂರಿನಲ್ಲಿ ಇದೀಗ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಏಜೆನ್ಸಿ ಅಥವಾ ಯಾರು ಮನೆಗೆ ಗ್ಯಾಸ್ ಅನ್ನು ಡೆಲಿವರಿ ಮಾಡ್ತಾ ಇದ್ರು ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಏಜೆನ್ಸಿ ಅವರಿಗೆ ಕಾಲ್ ಮಾಡಿದ್ರೆ ನೀವು ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಡಿ ಅನ್ನೋ ಮೆಸೇಜ್ ಬರುತ್ತೆ ವಿನಃ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಿಲ್ಲ ಅನ್ನೋ ಆರೋಪವನ್ನು ಇಲ್ಲಿರುವಂತಹ ಗ್ರಾಹಕರು ಮಾಡ್ತಾ ಇದ್ದಾರೆ. ಇವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಯಾವಾಗ ಬುಕ್ ಮಾಡಿದ್ರೆ ಏನಾಯ್ತು ಸರ್? ನನ್ನ ಹೆಸರು ರಾಜಶೇಖರ್. ನಾನು BTM ಲೇಔಟ್ ಸೆಕೆಂಡ್ ಸ್ಟೇಜ್ನಲ್ಲಿದ್ದೀನಿ. ನಾನು 21ನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ಬುಕ್ ಮಾಡಿದ್ದೀನಿ. ಬುಕ್ ಮಾಡಿದರೆ ನನಗೆ ಒಂದು ಮೆಸೇಜ್ ಬಂತು, ರಿಪೀಟೆಡ್ ಆಗಿ ಕಾಲ್ ಮಾಡಬೇಡಿ, ನಿಮಗೆ ವೆರಿ ಶಾರ್ಟ್ಲಿ ನಿಮ್ಮ ಬುಕ್ಕಿಂಗ್ಗೆ ನಿಮ್ಮ ಮೆಸೇಜ್ ಬರುತ್ತೆ ಅಂತ ಹೇಳಿದರು. ಆವತ್ತಿಂದ ಮತ್ತೆ ಕಾಲ್ ಮಾಡಿದರೆ ಏಜೆನ್ಸಿಯವರು ಕಾಲ್ ಪಿಕಪ್ ಮಾಡ್ತಾನೇ ಇಲ್ಲ. ನಾನು ಇವರ ಅಡ್ರೆಸ್ಸೂ ಗೊತ್ತಿಲ್ಲ, ಎಷ್ಟೋ ಕಷ್ಟಪಟ್ಟು ಅಡ್ರೆಸ್ ಹುಡುಕಿ ಮತ್ತೆ ಇಲ್ಲಿ ಬಂದಿದ್ದೀನಿ. ಬಂದು ಕೇಳಿದರೆ ನಿಮ್ಮದು ಬುಕ್ಕಿಂಗೇ ಆಗಿಲ್ಲ, ಮತ್ತೆ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇವಾಗ 21 ದಿನ ತನಕ 10 ದಿವಸ ಆಯ್ತಲ್ಲ, ನಂದು ಗ್ಯಾಸ್ ಆಗೋಗಿಟ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇದರಲ್ಲಿ ನಿಮಗೆ ಒಂದು ನಂಬರ್ ಹೇಳಿ ಇದು ಇವಾಗ ಬುಕ್ ಮಾಡಿ ಅಂತ ಹೇಳಿದರು. ನಾನು ಅದಕ್ಕೆ ನಂಬರ್ ಬುಕ್ ಮಾಡಿದ್ದೀನಿ. ಬುಕ್ ಮಾಡಿದರೆ ನನಗೊಂದು ಮೆಸೇಜ್ ಬಂತು, ನಿಮಗೆ 8 ಅವರ್ಸ್ನಲ್ಲಿ ನಿಮಗೆ ಬುಕ್ಕಿಂಗ್ ಮೆಸೇಜು ಕನ್ಫರ್ಮೇಷನ್ ಬಗ್ಗೆ ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ನನಗೆ ಒಂದು ಡೌಟ್ ಬಂತು, ಇದೇ ಥರ 21ನೇ ತಾರೀಕು ಮಾಡಿದರೆ ಈ ಥರನೇ ಆಯ್ತಲ್ಲ, ಮತ್ತೆ ಒಂದೊಂದು ಟೈಮ್ ಈ ಥರ ಆಗಿದ್ದರೆ ನಾನು ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಇದೆಲ್ಲ ನಾವು ಮಾಡೋದಲ್ಲ, ಇದೆಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಕಲಿಸ್ತಾ ಇರೋದು, ನಮ್ಮ ಕಂಟ್ರೋಲ್ನೆಲ್ಲ ಅಂತ ಹೇಳಿದರು. ನಾನು ಅವ್ರು ಕೇಳಿದಂಥ ಅವ್ರ ಏಜೆನ್ಸಿ ಇಲ್ಲ, ಇಷ್ಟು ವರ್ಷ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರನೇ ತಗೊಳ್ತಾ ಇದ್ದೀರೋ. ನಾನು ಹಿಂದೆ ಸೀಲಾ ಏಜೆನ್ಸಿ ಹತ್ರ ನಾನು ತಗೊಂಡಿದ್ದೆ, ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ. ತಮ್ಮ ಹತ್ರ ಕೊಟ್ರೇನು ಏನೂ ಪ್ರಾಬ್ಲಮ್ ಬರ್ತಾರೆ, ಇದ್ದಕ್ಕಿದ್ದಕ್ಕೆ ಈ ಥರ ಮಾಡಿದ್ದೀರಾ. ಇವಾಗ ನಾವು ಅಲ್ಲಿ ಮೇಲ್ ಕಳಿಸಿ ಅದು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಮೇಲ್ ಕಳಿಸಿದ್ರೆ ನಮ್ಮ ಪ್ರಾಬ್ಲಮ್ ಏನೋ ಸಾಲ್ವ್ ಆಗುತ್ತಾ? ನೀವು ಏಜೆನ್ಸಿ ತಗೊಂಡ್ಮೇಲೆ ನೀವು ಗ್ರಾಹಕರಿಗೆ ತಕ್ಕಂಥ ನೀವು ಸೇವೆ ಮಾಡೋವಂಥ ಕರ್ತವ್ಯ ನಿಮ್ಗೆ ಇಲ್ವಾ ಅಂತ ಕೇಳಿದ್ದಕ್ಕೆ ನೀವು 8 ಅವರ್ಸ್ ನೀವು ವೆಯ್ಟ್ ಮಾಡಿ, ಮತ್ತೆ ನಾಳೆ ಬನ್ನಿ, ನಾಳೆ ಏನೇ ಆಗಲಿ ಅಂದರೆ ಮತ್ತೆ ಈ ಮೇಲ್ ಮಾಡೋದು ಹೇಗೆ ಅಂತ ನಾವು ಹೇಳಿದ್ವಿ. ಇಲ್ಲ, ನಾವೇ ಮೇಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬರುತ್ತಾ ಇಲ್ಲೋ ಅನ್ನೋಂಥ ಒಂದು ಸಂದೇಹ ಇದೆ. ನೀವು ಎಷ್ಟು ಸರಿ ಕಾಲ್ ಮಾಡಿದ್ದೀರಿ ಸರ್ ಅವರಿಗೆ? ನಾನು ಒಂದು ಡೈಲಿ ಕಾಲ್ ಮಾಡ್ತಾನೆ ಇದ್ದೀನಿ. ಬುಕ್ ಮಾಡಿದ ಮೇಲೆ ಅವರು ಪಿಕಪ್ಪೇ ಮಾಡ್ತಾ ಇಲ್ಲ. ಅವ್ರ ಪರ್ಸನಲ್ ನಂಬರ್ಗೆ ಮಾಡಿದ್ರೇನು ಯಾರು ಪಿಕ್ ಮಾಡ್ತಾ ಇಲ್ಲ. ಇವ್ರ ಅಡ್ರೆಸ್ಸನ್ನು ಗೊತ್ತಿಲ್ಲ ಸರ್. ಈಗ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಏನು ಊಟಕ್ಕೆ ತಿಂಡಿಗೆ ಏನು ಮಾಡ್ಕೊಂಡಿದ್ದೀರಿ? ಇವಾಗ ಗ್ಯಾಸ್ ಸಿಲಿಂಡರ್ ಡಬಲ್ ಸಿಲಿಂಡರ್ ಇದೆ, ಒಂದು ತೀರೋಗಿದೆ, ಇನ್ನೊಂದನ್ನು ಒಂದು 10 ದಿವಸದಲ್ಲಿ ಆಗದ ಮೇಲೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಈ ತನಕ ಅದಾಗದ ಮೇಲೆ ನಮಗೆ ಭಾಳ ತೊಂದರೆ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ ಅಂತ. ಇವಿಷ್ಟು ಗ್ರಾಹಕರ ಮಾತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇರಾನ್ ಅಮೆರಿಕ ನಡುವಿನ ಭೀಕರವಾದಂಥ ಕದನ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ದೇಶದಲ್ಲಿ ಜನ ಪರಿತಪಿಸುವಂತಹ ಸಂದರ್ಭವೂ ಕೂಡ ತಿಳಿಯಾಗುವ ರೀತಿಯಲ್ಲಿ ಕಾಣಿಸುತ್ತಿಲ್ಲ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಯುದ್ಧ ನಿಲ್ತಾ ಇಲ್ಲ. ರಾಜ್ಯದಲ್ಲಿ ಜನರಿಗೆ ಸಿಲಿಂಡರ್ ಕೊರತೆ ಅದು ಕೂಡ ಮುಗಿತಾ ಇಲ್ಲ. ಬೆಂಗಳೂರಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬುಕ್ಕಿಂಗ್ಗೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಆ್ಯಪ್ನಲ್ಲಿ ಸಿಲಿಂಡರ್ ಬುಕ್ಕಿಂಗ್ ಆಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಂಬರ್ಗೆ ಕರೆ ಮಾಡಿದರೆ ಪದೇ ಪದೇ ಮಾಡದಂತೆ ಮೆಸೇಜ್ ಬರ್ತಾ ಇದೆ. ದಯವಿಟ್ಟು ರಿಪೀಟೆಡ್ ಕಾಲ್ ಮಾಡಬೇಡಿ ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಏಜೆನ್ಸಿ ಬಳಿ ಬಂದು ವಿಚಾರಿಸಿದರೆ ಅಲ್ಲೂ ಸರಿಯಾದ ಪ್ರತಿಕ್ರಿಯೆ ದೊರೆಯುತ್ತಿಲ್ಲ. ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಜನ.
ಗ್ಯಾಸ್ ಸಿಲಿಂಡರ್ ಸಿಗದೆ ಬೆಂಗಳೂರಿನಲ್ಲಿ ಇದೀಗ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಏಜೆನ್ಸಿ ಅಥವಾ ಯಾರು ಮನೆಗೆ ಗ್ಯಾಸ್ ಅನ್ನು ಡೆಲಿವರಿ ಮಾಡ್ತಾ ಇದ್ರು ಅವರಿಗೆ ಕಾಲ್ ಮಾಡಿದ್ರೆ ಅವ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಏಜೆನ್ಸಿ ಅವರಿಗೆ ಕಾಲ್ ಮಾಡಿದ್ರೆ ನೀವು ಕಂಟಿನ್ಯೂಸ್ ಆಗಿ ಕಾಲ್ ಮಾಡಬೇಡಿ ಅನ್ನೋ ಮೆಸೇಜ್ ಬರುತ್ತೆ ವಿನಃ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಿಲ್ಲ ಅನ್ನೋ ಆರೋಪವನ್ನು ಇಲ್ಲಿರುವಂತಹ ಗ್ರಾಹಕರು ಮಾಡ್ತಾ ಇದ್ದಾರೆ. ಇವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಯಾವಾಗ ಬುಕ್ ಮಾಡಿದ್ರೆ ಏನಾಯ್ತು ಸರ್? ನನ್ನ ಹೆಸರು ರಾಜಶೇಖರ್. ನಾನು BTM ಲೇಔಟ್ ಸೆಕೆಂಡ್ ಸ್ಟೇಜ್ನಲ್ಲಿದ್ದೀನಿ. ನಾನು 21ನೇ ತಾರೀಕು ಮಾರ್ಚ್ ತಿಂಗಳಿನಲ್ಲಿ ಬುಕ್ ಮಾಡಿದ್ದೀನಿ. ಬುಕ್ ಮಾಡಿದರೆ ನನಗೆ ಒಂದು ಮೆಸೇಜ್ ಬಂತು, ರಿಪೀಟೆಡ್ ಆಗಿ ಕಾಲ್ ಮಾಡಬೇಡಿ, ನಿಮಗೆ ವೆರಿ ಶಾರ್ಟ್ಲಿ ನಿಮ್ಮ ಬುಕ್ಕಿಂಗ್ಗೆ ನಿಮ್ಮ ಮೆಸೇಜ್ ಬರುತ್ತೆ ಅಂತ ಹೇಳಿದರು. ನಾವತ್ತಿಂದ ಮತ್ತೆ ಕಾಲ್ ಮಾಡಿದರೆ ಏಜೆನ್ಸಿಯವರು ಕಾಲ್ ಪಿಕಪ್ ಮಾಡ್ತಾನೆ ಇಲ್ಲ. ನಾನು ಇವರ ಅಡ್ರೆಸ್ಸೂ ಗೊತ್ತಿಲ್ಲ, ಎಷ್ಟೋ ಕಷ್ಟಪಟ್ಟು ಅಡ್ರೆಸ್ ಹುಡುಕಿ ಮತ್ತೆ ಇಲ್ಲಿ ಬಂದಿದ್ದೀನಿ. ಬಂದು ಕೇಳಿದರೆ ನಿಮ್ಮದು ಬುಕ್ಕಿಂಗೇ ಆಗಿಲ್ಲ, ಮತ್ತೆ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇವಾಗ 21 ದಿನ ತನಕ 10 ದಿವಸ ಆಯ್ತಲ್ಲ, ನಂದು ಗ್ಯಾಸ್ ಆಗೋಗಿಟ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇದರಲ್ಲಿ ನಿಮಗೆ ಒಂದು ನಂಬರ್ ಹೇಳಿ ಇದು ಇವಾಗ ಬುಕ್ ಮಾಡಿ ಅಂತ ಹೇಳಿದರು. ನಾನು ಅದಕ್ಕೆ ನಂಬರ್ ಬುಕ್ ಮಾಡಿದ್ದೀನಿ. ಬುಕ್ ಮಾಡಿದರೆ ನನಗೊಂದು ಮೆಸೇಜ್ ಬಂತು, ನಿಮಗೆ 8 ಅವರ್ಸ್ನಲ್ಲಿ ನಿಮಗೆ ಬುಕ್ಕಿಂಗ್ ಮೆಸೇಜು ಕನ್ಫರ್ಮೇಷನ್ ಬಗ್ಗೆ ನಿಮಗೆ ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ನನಗೆ ಒಂದು ಡೌಟ್ ಬಂತು, ಇದೇ ಥರ 21ನೇ ತಾರೀಕು ಮಾಡಿದರೆ ಈ ಥರನೇ ಆಯ್ತಲ್ಲ, ಮತ್ತೆ ಒಂದೊಂದು ಟೈಮ್ ಈ ಥರ ಆಗಿದ್ದರೆ ನಾನು ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಇದೆಲ್ಲ ನಾವು ಮಾಡೋದಲ್ಲ, ಇದೆಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಕಳಿಸ್ತಾ ಇರೋದು, ನಮ್ಮ ಕಂಟ್ರೋಲ್ನೆಲ್ಲ ಅಂತ ಹೇಳಿದರು. ನಾನು ಅವ್ರು ಕೇಳಿದಂಥ ಅವ್ರ ಏಜೆನ್ಸಿ ಇಲ್ಲ, ಇಷ್ಟು ವರ್ಷ ನೀವು ಸಪ್ಲೈ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರನೇ ತಗೊಳ್ತಾ ಇದ್ದೀರೋ. ನಾನು ಹಿಂದೆ ಸೀಲಾ ಏಜೆನ್ಸಿ ಹತ್ರ ನಾನು ತಗೊಂಡಿದ್ದೆ, ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ. ತಮ್ಮ ಹತ್ರ ಕೊಟ್ರೇನು ಏನೂ ಪ್ರಾಬ್ಲಮ್ ಬರ್ತಾಯಿಲ್ಲ. ಇದ್ದಕ್ಕಿದ್ದಕ್ಕೆ ಈ ಥರ ಮಾಡಿದ್ದೀರಾ. ಇವಾಗ ನಾವು ಅಲ್ಲಿ ಮೇಲ್ ಕಳಿಸಿ ಅದು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಮೇಲ್ ಕಳಿಸಿದ್ರೆ ನಮ್ಮ ಪ್ರಾಬ್ಲಮ್ ಏನೋ ಸಾಲ್ವ್ ಆಗುತ್ತಾ? ನೀವು ಏಜೆನ್ಸಿ ತಗೊಂಡ್ಮೇಲೆ ನೀವು ಗ್ರಾಹಕರಿಗೆ ತಕ್ಕಂಥ ನೀವು ಸೇವೆ ಮಾಡೋವಂಥ ಕರ್ತವ್ಯ ನಿಮ್ಗೆ ಇಲ್ವಾ ಅಂತ ಕೇಳಿದ್ದಕ್ಕೆ, ನೀವು 8 ಅವರ್ಸ್ ನೀವು ವೆಯ್ಟ್ ಮಾಡಿ, ಮತ್ತೆ ನಾಳೆ ಬನ್ನಿ, ನಾಳೆ ಏನೇ ಆಗಲಿ ಅಂದರೆ ಮತ್ತೆ ಈ ಮೇಲ್ ಮಾಡೋದು ಹೇಗೆ ಅಂತ ನಾವು ಹೇಳಿದ್ವಿ. ಇಲ್ಲ, ನಾವೇ ಮೇಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬರುತ್ತಾ ಇಲ್ಲೋ ಅನ್ನೋಂಥ ಒಂದು ಸಂದೇಹ ಇದೆ. ನೀವು ಎಷ್ಟು ಸರಿ ಕಾಲ್ ಮಾಡಿದ್ದೀರಿ ಸರ್ ಅವರಿಗೆ? ನಾನು ಒಂದು ಡೈಲಿ ಕಾಲ್ ಮಾಡ್ತಾನೆ ಇದ್ದೀನಿ. ಬುಕ್ ಮಾಡಿದ ಮೇಲೆ ಅವರು ಪಿಕಪ್ಪೇ ಮಾಡ್ತಾ ಇಲ್ಲ. ಅವ್ರ ಪರ್ಸನಲ್ ನಂಬರ್ಗೆ ಮಾಡಿದ್ರೇನು ಯಾರು ಪಿಕ್ ಮಾಡ್ತಾ ಇಲ್ಲ. ಇವ್ರ ಅಡ್ರೆಸ್ಸನ್ನು ಗೊತ್ತಿಲ್ಲ ಸರ್. ಈಗ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಏನು ಊಟಕ್ಕೆ ತಿಂಡಿಗೆ ಏನು ಮಾಡ್ಕೊಂಡಿದ್ದೀರಿ? ಇವಾಗ ಗ್ಯಾಸ್ ಸಿಲಿಂಡರ್ ಡಬಲ್ ಸಿಲಿಂಡರ್ ಇದೆ, ಒಂದು ತೀರೋಗಿದೆ, ಇನ್ನೊಂದನ್ನು ಒಂದು 10 ದಿವಸದಲ್ಲಿ ಆಗದ ಮೇಲೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಈ ತನಕ ಅದಾಗದ ಮೇಲೆ ನಮಗೆ ಭಾಳ ತೊಂದರೆ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ ಅಂತ. ಇವಿಷ್ಟು ಗ್ರಾಹಕರ ಮಾತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾರಣಕ್ಕಾಗಿ ಏನು ಊಟಕ್ಕೆ ತಿಂಡಿಗೆ ಏನು ಮಾಡ್ಕೊಂಡಿದ್ದೀರಿ? ಇವಾಗ ಗ್ಯಾಸ್ ಸಿಲಿಂಡರ್ ಡಬಲ್ ಸಿಲಿಂಡರ್ ಇದೆ, ಒಂದು ತೀರೋಗಿದೆ, ಇನ್ನೊಂದನ್ನು ಒಂದು 10 ದಿವಸದಲ್ಲಿ ಆಗದ ಮೇಲೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ. ಈ ತನಕ ಅದಾಗದ ಮೇಲೆ ನಮಗೆ ಭಾಳ ತೊಂದರೆ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ ಅಂತ. ಇವಿಷ್ಟು ಗ್ರಾಹಕರ ಮಾತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ.